ಹಾಯ್ ಫ್ರೆಂಡ್ಸ್, ನಾವು ಮುರುಡೇಶ್ವರಕ್ಕೆ ಬಂದಿದ್ವಿ. ಅಲ್ಲಿಂದ ಇಕೋ ಬೀಚ್ ನೋಡೋಣ ಅಂತ ಹೊನ್ನಾವರಕ್ಕೆ ಬಂದ್ವಿ. ಹೊನ್ನಾವರ ಬಂದಿದ್ವಲ್ಲ, ಇಲ್ಲಿ ಒಬ್ಬ ಸಿಕ್ಕಿದ ಬಸ್ಸಿಂದ ಇಳಿದ ಕೂಡಲೇ. ಅವ ಹೇಳಿದ ನಮ್ದು ಹೀಗೆಲ್ಲ ಬೋಟಿಂಗ್ ಎಲ್ಲ ಉಂಟು, ಪರ್ ಹೆಡ್ 400 ಅಂತ. ನಾವು ಅಂದ್ಕೊಂಡು ಮರೆ ಮಲ್ಪೆ ಬೀಚಲ್ಲೇ ಮಾರೆ 10 ನಿಮಿಷಕ್ಕೆ 400 ರೂಪಾಯಿ ತಗೊಳ್ತಾರೆ. ಇವರು 1.5 ಗಂಟೆಗೆ 400 ರೂಪಾಯಿ ಬೆಸ್ಟ್ ಅಂತ ಅಂದ್ಕೊಂಡು ಬಂದಿದ್ದೇವೆ. ಈಗ ಇಲ್ಲೆಲ್ಲ ತುಂಬ ಬೋಟೆಲ್ಲ ಉಂಟು. ಇವ್ರದ್ದು ಆ್ಯಕ್ಚುಲಿ ಬಿಸ್ನೆಸ್ ಆಗೋದು ಮದುವೆ ಸೀಸನ್ ಎಲ್ಲ ಆಗ್ತದಲ್ಲ, ಆ ನಂತರ ಅಂತೆ ವೆಡ್ಡಿಂಗ್ ಶೂಟು, ಆಲ್ಬಮ್ ಶೂಟ್, ಹೀಗೆಲ್ಲ ಇದೆಲ್ಲ ತುಂಬ ನಡೀತದಂತೆ. ಅಂದರೆ ಅದೇ ಅವ್ರದ್ದು ಆ್ಯಕ್ಚುಲಿ ಬಿಸ್ನೆಸ್ ಅಂತ ಹೇಳ್ಬೋದು. ನಮ್ಮಂಥ ವ್ಯಕ್ತಿಗಳೆಲ್ಲ ತುಂಬ ಕಮ್ಮಿ ಬರೋದಂತೆ, ನಮ್ಮಂಥವರೆಲ್ಲ. ಫ್ರೆಂಡ್ಸ್, ಇವತ್ತೆಂತಂತ ಹೇಳಿದರೆ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೇವೆ. ಬೋಟಿಂಗ್ ಈಗ ನಮ್ಮದು ಗೈಡ್ ಕೆಲವು ಇನ್ಫಾರ್ಮೇಷನ್ ಕೊಡ್ತಾರೆ. ನನ್ನ ಹೆಸರು ನರಸಿಂಹ ಅಂತ, ಹೊನ್ನಾವರ ಬ್ಯಾಕ್ ವಾಟರ್ ಬೋಟಿಂಗ್. ಇದು ನಿಮ್ಗೆ ರೈಟ್ ಮತ್ತು ಲೆಫ್ಟ್ ಕಾಣ್ತಾ ಇರುವಂತ ಈಗ ಹೋಗ್ತಾ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್, ಕನ್ನಡದಲ್ಲಿ ಕಾಂಡ್ಲಾ ಗಿಡಗಳು. ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಹೋಗ್ತಾ ಇದೀವಿ ಈಗ. ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಈ ತರ ಕಡ್ಡಿಗಳು ಕಾಣ್ತಾ ಇದೆ ನಿಮ್ಗೆ, ಎಲ್ಲಾ ಬೇರ್ಗಳನ್ನ ಕಡ್ಡಿಗಳು ಕಾಣ್ತಾ ಇದೆ ನೋಡಿ, ಸಣ್ಣ ಸಣ್ಣ ಎಲ್ಲಾ ಬೇರ್ಗಳು. ಪ್ರತಿ ವರ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ತಂದು ಹಾಕ್ತಾರೆ, ಅದನ್ನ ಪ್ರತಿ ವರ್ಷ ತಂದು ಬುಕ್ ಮಾಡ್ತಾರೆ. ಆ ಗಿಡಗಳು ದೊಡ್ಡ ನಂತರ ಈ ತರ ಮರ ಆಗತ್ತೆ. ಈ ಮರಗಳು ಹಾಕ್ಲಿಕ್ಕೆ ಕಾರಣ ಏನಂದ್ರೆ, ಇದು ಬ್ಯಾಕ್ ವಾಟರ್, ಜೋಗ್ ಫಾಲ್ಸ್ ಇಂದ ಬರುತ್ತೆ ನೀರು, ಸಿಹಿ ನೀರು ಫುಲ್ ಆಗತ್ತೆ. ಮತ್ತೆ ಎಲ್ಲ ನೀರು ಸಮುದ್ರಕ್ಕೆ ಸೇರುತ್ತೆ. ಅವಾಗ ಇಲ್ಲೆಲ್ಲ ನೀರು ಖಾಲಿ ಆಗ್ಬಿಡುತ್ತೆ. ಸೆಂಟ್ರಲ್ ಅಷ್ಟೇ ನೀರಿರುತ್ತೆ, ಇಲ್ಲೆಲ್ಲ ನೀರಿರಲ್ಲ. ಮಧ್ಯಾಹ್ನ 2-3 ಗಂಟೆ ನಂತರ ಇರಲ್ಲ. 6 ಗಂಟೆಗೆ ಸಮುದ್ರ ಮತ್ತೆ ತಳ್ಕೊಡುತ್ತೆ ಉಪ್ಪು ನೀರು, ಮತ್ತೆ ಫುಲ್ ಆಗತ್ತೆ. ಉಪ್ಪು ನೀರು ಫುಲ್ ಆಗತ್ತೆ. ದಿನದಲ್ಲಿ 2 ಟೈಮ್ ನೀರು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆ ನೀರು ಹೋಗ್ತಾ ಇರುವಾಗ ಮತ್ತೆ ಬರ್ತಾ ಇರುವಾಗ ಮಣ್ಣು ಕೊಚ್ಕೊಂಡು ಹೋಗಬಾರ್ದು ಸಮುದ್ರಕ್ಕೆ ಅನ್ನೋ ಕಾರಣಕ್ಕೆ ಆ ಗಿಡಗಳನ್ನೇ ಬೆಳೆಸಿರ್ತಾರೆ. ಅದ್ರದ್ದು ಬೇರು ಮಣ್ಣು ತುಂಬಾ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ, ಮಣ್ಣು ಬಿಟ್ಕೊಡಲ್ಲ. ಅದಕ್ಕೋಸ್ಕರ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ಬೆಳೆಸ್ತಾರೆ. ಭೂಕಂಪ, ಸುನಾಮಿನೂ ತಡೆಯುತ್ತೆ ಅದು. 9th ಕ್ಲಾಸ್ ಮತ್ತೆ 2nd PUC ಅದ್ರ ಬಗ್ಗೆ ಪಾಠನೇ ಇದೆ. ಅದು ಯಾತಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ಅದನ್ನ ಯಾವ್ದು ಮೆಡಿಸಿನ್ ಪರ್ಪಸ್ ಯೂಸ್ ಆಗುತ್ತೆ ಅಂತ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಳೆದ್ ಬಿಟ್ರೆ ಮೆಡಿಸಿನ್ ಹೋಗುತ್ತೆ, ಇಲ್ಲೆಲ್ಲ ತುಂಬಾ ಕಡಿಮೆ ಇದೆ. ಈಗ ನಾವು ಬೋಟ್ ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಹೊರಗಿಂದ ತೋರಿಸ್ತಾ ಇದೀವಿ. ಇದೇ ತರ ಫಾರೆಸ್ಟ್ ಮತ್ತೆ ಹೊನ್ನಾವರದಲ್ಲಿ ಇಕೋ ಬೀಚ್ ಎದುರುಗಡೆ ಇದೆ ಕಾಂಡ್ಲಾ ನಡಿಗೆ ಅಂತ. ಅದ್ರ ಮಧ್ಯದಲ್ಲಿ ಕಟ್ಟಿಗೆಯ ಬ್ರಿಡ್ಜ್ ಕಟ್ಟಿದ್ದಾರೆ. ವಾಕೇಬಲ್ ಒಂದು ಟಿಕೆಟ್ 20 ರೂಪಾಯಿ ಟಿಕೆಟ್ ಮಾಡಿ ವಾಕೇಬಲ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗಿ ವಾಪಸ್ ಬರ್ಬೋದು. ಇಕೋ ಬೀಚ್ ಎದುರುಗಡೆ ಅಂದ್ರೆ ನಿಮ್ಗೆ ಇಲ್ಲಿ ನಾನು ಹೊರಗಡೆಯಿಂದ ತೋರಿಸಿದ್ರೆ ನೀವು ಹೊರಗಡೆ ವಾಕೇಬಲ್ ಹೋಗ್ಬೋದು. ಇಲ್ಲಿಂದ ಸೀದಾ ಲೋಟಸ್ ಪಾಯಿಂಟ್ ಹೋಗಿ ಮತ್ತೆ ಕೇರಳ ವ್ಯೂ ಪಾಯಿಂಟ್ ಅಂದ್ರೆ ಹೊನ್ನಾವರ ವ್ಯೂ ಪಾಯಿಂಟ್. ಅದು ಆಕ್ಚುಲಿ ಕೇರಳ ಅಲಾಪಿಯಲ್ಲಿ ಇದ್ದ ತರನೇ ಮರ, ತೆಂಗಿನ ಮರಗಳು. ನಿಮ್ಗೆ ಬೋಟ್ ಎದುರುಗಡೆ ಕೂತ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿದ್ರೆ ಕೇರಳ ಹೋದ ಸೀನರಿ ಸಿಗುತ್ತೆ ಸೇಮ್. ಯಾಕಂದ್ರೆ 2 ಸೈಡ್ ತೆಂಗಿನ ಮರಗಳು. ಲೋಟಸ್ ಕಮಲದೂವಿನಲ್ಲಿ ಕಮಲದೂ ಎಲ್ಲ ತಕೊಂಡು ಹೋಗ್ಬಿಟ್ಟಿದ್ದಾರೆ, ಇರಲ್ಲ, ಎಲೆಗಳಷ್ಟೇ ಗ್ರೀನರಿಗೋಸ್ಕರ ಎಲೆಗಳು ಸಿಗುತ್ತೆ. ಫೋಟೋಸ್, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ನಡೆಯುತ್ತೆ ಜಾಸ್ತಿಯಾಗಿ. ಒಂದು ಬೋಟ್ ಹೋಗ್ಲಿಕ್ಕೆ 1 ಗಂಟೆ 15 ನಿಮಿಷ ಬೇಕಾಗುತ್ತೆ ಟೋಟಲ್ ತಿರುಗಾಡ ಬರ್ಲಿಕ್ಕೆ. ಮತ್ತೆ ಪ್ಯಾಕೇಜ್ ಜಾಸ್ತಿ ಇದ್ರೆ 1.5 ಗಂಟೆ, ಪಾರ್ಟಿ ಗಿರಿಟಿ ಎಲ್ಲ ಮಾಡ್ಲಿಕ್ಕೆ 2 ಗಂಟೆ 2.5 ಗಂಟೆ ಬುಕ್ ಮಾಡೋರು ಇರ್ತಾರೆ. ನಾರ್ಮಲ್ ಪ್ಯಾಕೇಜ್ 1 ಗಂಟೆ 15 ನಿಮಿಷ ಅಂದ್ರೆ ನಾವು 1.5 ಗಂಟೆ ಜಾಸ್ತಿ ಅಂದ್ರೆ ವಿಡಿಯೋ ಫೋಟೋಸ್ ಎಲ್ಲ ಬರ್ಲಿಕ್ಕೆ ಇಷ್ಟ ಆಗುತ್ತೆ. ನಾವು ಮ್ಯಾಂಗ್ರೋವ್ಗಳಲ್ಲಿ 3 ವಿಧ. ಇಲ್ಲಿ ಲೆಫ್ಟ್ ಕಾಣ್ತಿರೋದು ರೌಂಡ್ ಹಣ್ಣು, ಅದು ಸೇಮ್ ಮಾವಿನಕಾಯಿ. ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ನುಗ್ಗೆಕಾಯಿ ತರ ಇಷ್ಟು ದಪ್ಪದ ಉದ್ದದಿದೆ. 3 ತರ ಇರ್ತದೆ. 3 ವೆರೈಟಿಯಲ್ಲಿ ಮ್ಯಾಂಗ್ರೋವ್ಸ್ ಗಿಡಗಳು ಬೆಳೆದಿರ್ತವೆ. ಇದೆಲ್ಲ ಹುಲ್ಲು ಮೊದ್ಲೇ ಚಾಪೆ ಮಾಡ್ತಿದ್ರು, ಗೊತ್ತಿದೆಯಾ? ಮೊದ್ಲಿಂದ ಚಾಪೆ ಹೋಲ್ಡ್ ಮಾಡೋದು, ಅದನ್ನ ಒಣಗಿಸಿ ಅದನ್ನ ಚಾಪೆ ಮಾಡ್ತಿದ್ರು. ಈಗೆಲ್ಲ ಇದು ಬರ್ತಿದೆ ಪ್ಲಾಸ್ಟಿಕ್. ಅವಾಗಿಂದ ಮುಡ್ಚುದ್ ಚಾಪೆ ಬರ್ತಿತ್ತಲ್ಲ, ಈ ಹುಲ್ಲುಗಳೇ. ಇದೇ ಹುಲ್ಲುಗಳನ್ನ ತೆಗೆದು ಒಣಗಿಸಿ ಚಾಪೆ ಮಾಡ್ತಿದ್ರು. ಈ ಕಡೆ ಅವ್ರದ ಜೀವನ ಯಾವ ತರ ಅಂದ್ರೆ, ಇದು ಸುತ್ತಲೂ ರೌಂಡ್ ಅಪ್ ನಲ್ಲಿ ಐಲ್ಯಾಂಡ್, ಟೋಟಲ್ ಸುತ್ತಲೂ ನೀರು ಇವರಿಗೆ. 2 ಹಳ್ಳಿಗಳು ಬರುತ್ತೆ, ಮೈನ್ಪುರ, ಹೊಸಾಡ್ ಅಂತ. ಕುಡಿಲಿಕ್ಕೆ ನೀರು ಬಾವಿ ತೆಗೆದ್ರೆ ಸಿಹಿ ನೀರೇ ಬರುತ್ತೆ. ಬಾವಿ ತೆಗಿತಾರೆ, ಇಲ್ಲಿ ಉಪ್ಪು ನೀರು ಬರಲ್ಲ, ಸಿಹಿ ನೀರೇ ಬರುತ್ತೆ. ಇವ್ರದ್ದು ಜೀವನ ಯಾವ ತರ ಅಂದ್ರೆ ಬೋಟಲ್ಲಿ ಜೀವನ. ಈ ಹೊಸದಾಗ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ, ಒಂದು 10 ತಿಂಗಳಾಯ್ತು ಅಷ್ಟೇ. ಅದಕ್ಕಿಂತ ಮೊದ್ಲೇ ಬೋಟಲ್ಲೇ ಲೋಕಲ್ ಬೋಟ್ಗಳು ತಿರುಗಾಡುತ್ತೆ. ಈ ತರ ಅಲ್ಲ, ಟೂರಿಸ್ಟ್ ಅಲ್ಲ, ಲೋಕಲ್ ಬೋಟ್ಗಳು. ಕೈ ಮಾಡದಲ್ಲಿ ನಿಲ್ಲುವಂತ ಗಾಡಿ, ಎಲ್ಲೆಲ್ಲಿ ಕೈ ಮಾಡ್ತಾರ ಅಲ್ಲಿ. ಅವರ ಬೋಟ್ ಅನ್ನು ಬರುವಾಗ ಅವ್ರದ್ದು ಬೆಳೆಸಿದಂತ ಬೆಳೆ, ಅಡಿಕೆ, ತೆಂಗಿನಕಾಯಿ, ನುಗ್ಗೆಕಾಯಿ, ಬಾಳೆಗೊನೆ, ಅದೆಲ್ಲ ಬೆಳೆಸಿದ ಬೆಳೆಗಳನ್ನ ಆ ಬೋಟಲ್ಲಿ ತಂದು ಹೊನ್ನಾವರದಲ್ಲಿ ಸೇಲ್ ಮಾಡ್ತಾರೆ ಅವರು. ಮತ್ತೆ ಅಲ್ಲಿಂದ ಮತ್ತೆ 11:30, 12:30, 1:30 3 ಬೋಟ್ಗಳು ಮತ್ತೆ ರಿಟರ್ನ್ ಬರುತ್ತೆ. ಆ ಬೋಟ್ಗಳಲ್ಲಿ ಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡು ಬಂದು ಅವ್ರು ಸ್ಟಾಪಿಗೆ ಇಳಿತಾರೆ. ಅಂದ್ರೆ ಬೋಟ್ನಲ್ಲಿ ಹೋಗೋದು, ಬೋಟ್ನಲ್ಲಿ ಬರೋದು, ಜೀವನ ಆ ತರ. ಮಳೆಗಾಲದಲ್ಲಿ ಮಾತ್ರ ತುಂಬಾ ಕಷ್ಟ. ಜೂನ್, ಜುಲೈ, ಆಗಸ್ಟ್ 3 ತಿಂಗಳಲ್ಲಿ ಕಂಟಿನ್ಯೂ ಮಳೆ ಬೀಳ್ತಾ ಇದ್ರೆ ಮನೆ ಒಳಗೆಲ್ಲ ನೀರು ಬಂದ್ಬಿಡುತ್ತೆ. ಸೀದಾ ಮನೆ ಒಳಗೆ ಹೋಗುತ್ತೆ ನೀರು. ಅವಾಗ 3 ತಿಂಗಳು ಬೋಟಿಂಗ್ ಬಂದಿರುತ್ತೆ. ಜೂನ್ 7ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕು ತನಕ ಬೋಟಿಂಗ್ ಕ್ಲೋಸ್ ಆಗಿರುತ್ತೆ. ಆ
ಆ ಟೈಮ್ನಲ್ಲೆಲ್ಲ ಮಳೆಗಾಲದಲ್ಲಿ ತುಂಬಾ ಕಷ್ಟ, ಇಲ್ಲಿ ಜೀವನನೇ ಅಸ್ತವ್ಯಸ್ತ ಆಗೋಗುತ್ತೆ. ಈಗ ಚೆನ್ನಾಗಿದೆ ನೋಡ್ಲಿಕ್ಕೆ, ತುಂಬಾ ಸೌಂದರ್ಯ, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ಮಳೆಗಾಲದಲ್ಲಿ ತುಂಬಾ ಕಷ್ಟ ಅಷ್ಟೇ. ಇದೀಗ ಉಪ್ಪು ನೀರು ಇರ್ತದೆ, ಸಿಹಿ ನೀರು ಇದೆ ಆಕ್ಚುಲಿ? ಈಗ ಸಿಹಿ ನೀರು, ಇದು ಸಿಹಿ ನೀರು ಇರುತ್ತೆ, ಸಮುದ್ರಕ್ಕೆ ಹೋಗ್ತಾ ಇದೆ ಈಗ. ಓ ಹಾಗೆ. ಬೆಳಿಗ್ಗೆ ಬಂದಂತ ಸಿಹಿ ನೀರು ಈಗ ಸಮುದ್ರಕ್ಕೆ ಹೋಗ್ತಾ ಇದೆ, ಉಪ್ಪು ನೀರು ಹಾಕಿ ಸಂಜೆಗೆ ಬರುತ್ತೆ return. ಸಂಜೆಗೆ ಇದು ಪುನಃ ಉಪ್ಪು ನೀರು ಮತ್ತೆ ಹಾಕಿರ್ತದೆ. ಫುಲ್ ಆಗುತ್ತಲ್ಲ, ಅವಾಗ ಉಪ್ಪು ನೀರು ಬರುತ್ತೆ. ಅಜ್ಜನ ಕಾಲದಿಂದ ಇಲ್ಲೇ ಇರುತ್ತೆ ಅವರದ್ದು ವ್ಯಾಪಾರನೇ, ಬೆಳೆಗಳನ್ನೇ ಇದೆ ಅಲ್ಲ. ಇದು ಶಿವಮೊಗ್ಗದ್ದು ಫಾಲ್ಸಿಗೆ ಡ್ಯಾಮ್. ಶಿವಮೊಗ್ಗದಿಂದ ಸಾಗರ ಬರುತ್ತೆ, ಸಾಗರದಿಂದ ಜೋಗ ಬರುತ್ತೆ ನೀರು, ಜೋಗದಿಂದ ಜಲಪಾತದಿಂದ ಕೆಳಗೆ ಬಿದ್ದು ಗೇರ್ ಸಪ್ಪಕ್ಕೆ ಬರುತ್ತೆ. ಗೇರ್ ಸಪ್ಪದಲ್ಲಿ ಒಂದು ಅಣೆಕಟ್ಟಿದೆ, ಅಲ್ಲಿ ಅಣೆಕಟ್ಟಲ್ಲಿ ಮಳೆಗಾಲದಲ್ಲಿ ಸ್ಟಾಕ್ ಮಾಡಿರ್ತಾರೆ ನೀರನ್ನ. ಈಗ ಸ್ಟಾಕ್ ಮಾಡ್ಲಿಕ್ಕೆ ನೀರೇ ಇಲ್ಲ, ಮಳೆಗಾಲದಲ್ಲಿ ಸ್ಟಾಕ್ ಮಾಡಿರ್ತಾರೆ. ಮತ್ತೆ ಒಂದು ತಿಂಗಳು ಬಿಟ್ಟು ಒಂದು ಬಂದು ಡಾಕ್ಟರ್ ಒಬ್ಬರೇ ಕರ್ಕೊಂಡೇ ಬಂದ್ರು ಬರುವಾಗ. ಮತ್ತೆ ನನಗೆ ಹೇಳಿದ್ರು ಊಟಕ್ಕೆಲ್ಲ ರೆಡಿ ಮಾಡಿಡು, ನಾನು ಕರ್ಕೊಂಡು ಬರ್ತೇನೆ ಅಂತ. ನನ್ಗೆ ಗೊತ್ತಿತ್ತು ಡಾಕ್ಟರ್ ಒಬ್ರು ವೆಜ್ ಅಂತ ಹೇಳ್ಕೊಂಡು. ಅವರೆಲ್ಲ ಫಿಶಿ ಐಟಮ್ ಹೇಳಿದ್ರು, ಇದು ಮಾಡಿ ಇದು ಮಾಡಿ ಇದು ಮಾಡಂತ. ಬಟ್ ನಾನು ಹಿಂಗೆ ಅಂದೆ, ನೀವು ಡಾಕ್ಟರ್ ಬರೋ ಕರ್ಕೊಂಡು ವೆಜ್ ಅಲ್ವ ಅವರು? ಹೌದು, ಅವರಿಗೊಂದು ತೊಗರಿಬೇಳೆ ಸಾರು ಮತ್ತೆ ಸಣ್ಣ ಮಾಡೋ ಸಾಕು, ಉಳಿದದೆಲ್ಲ ನಾನು ತಿಂದಿರೋದು. ನಾನು ಅದ್ರ ತಮಾಷೆ ಅಂತ ಮಾಡಲಿಲ್ಲ. ಇಲ್ಲಿ ಬಂದು ಸೆಲ್ಫಿ ಕಳಿಸಿದಾರೆ ಅವ್ರು, ಹೆಂಗಿಂಗ್ ಬ್ರಿಡ್ಜ್ ಹತ್ರ ಹೋಗಿ. ನಾನು ಅಂದೆ ಸೆಲ್ಫಿ ಕಳಿಸಿ ಜೊತೆಗೆ ಕನ್ಫರ್ಮ್ ಆಗಲಿಕ್ಕೆ, ಅಂದ್ರೆ ನಾನು ಸುಮ್ಮನೆ ತಮಾಷೆ ಮಾಡ್ತಾರಲ್ಲ, ಅದೇ ತಮಾಷೆ ಮಾಡ್ತಾರ ಅಂತ ಹೇಳ್ಕೊಂಡೆ ನಾನು ಏನು ರೆಡಿನೇ ಮಾಡಲಿಲ್ಲ. ಕಡೆಗೆ ಬಂದು ಮಧ್ಯಾಹ್ನ ಹೇಳ್ತಾರೆ ಅವರು, ರಾತ್ರಿ ಊಟ ನಿಮ್ಮ ಮನೆಯಲ್ಲೆಯ, ನಾನು ರೆಡಿ ಮಾಡಿ ಅಂತ. ಕಡೆಗೆ ನೋಡಿದ್ರೆ ಸೆಲ್ಫಿ ಕಳಿಸಿ ಅಂದೆ, ನಾನು ಕನ್ಫರ್ಮ್ ಆಗಲಿಲ್ಲ. ಹೌದು, ಅಂದ್ರೆ ಬೆಂಗಳೂರಿಂದ ಒಂದೊಂದೆಲ್ಲ ಹೇಳ್ತಾರಲ್ಲ, ಅದು ಗೊತ್ತಿದೆ ಇದು ಗೊತ್ತಿದೆ ಅಂತ ಹೇಳ್ತಾರೆ. ಸೆಲ್ಫಿ ಕಳಿಸಿದ್ರೆ ಕನ್ಫರ್ಮ್ ಆಯ್ತು. ಆವಾಗ ಮೀನು ತಂದು ರೆಡಿ ಮಾಡಿರ್ತೀನಿ ನಾನು. ಹೀಗಾಗಿ ಕಡೆಗಾಗಿ ಗ್ಲೋ ಅವ್ರು ಒಟ್ಟಿಗೆ ಬಂದಲ್ಲ, ಆಶೆಗೆ 3 ಜನ ಒಟ್ಟಿಗೆ ಬಂದದ್ದು ವಿಡಿಯೋ ನೋಡಿದ್ದೆ. 2020 ಅಪ್ಲೋಡ್ ಮಾಡಿದ್ದು ಅವರು. ಅವಾಗ ಬೋಟಿಂಗ್ ಎಲ್ಲ ಬಂದಿತ್ತು, ಘಾಟಲ್ಲಿ ಬಂದಿತ್ತು. ಬಂದಿದ್ದಾಗ ನಾನು ಇಲ್ಲಿಂದ ತುಂಬ ಪರ್ಮಿಷನ್ ಎಲ್ಲ ತೆಗೆದು ನಾನು ಒಬ್ಬನೇ ಸುತ್ತಾಡ್ತಿದ್ದೀನಿ. 2-3 ತಾಸು ಸುತ್ತಾಡಿದ್ದೀನಿ. ಅವರ ಸಬ್ಸ್ಕ್ರೈಬರ್ ಕೂಡ 40-50 ಇದ್ದದ್ದು, ಜಾಸ್ತಿ ಇರಲಿಲ್ಲ, ಫೇಮಸ್ ಇರಲಿಲ್ಲ ಅವರು. ಹೌದೊಬ್ರು ಗುಂಡಿತ್ ರೀ ಹಾಲು ಉತ್ತರಯಾ ಪೂರ್ತ माझ्या अंगी ಬರುವಲ್ಲ ಅಂತ ಬಾಯಿ ಪೂರ್ತ ಅಲ್ಲ, ಪೂರ್ತಲ್ಲ ಕಾಲ ಇಷ್ಟು ಕೆಸರು ಅಷ್ಟೇ ಬಿಟ್ರೆ ಇಷ್ಟು ಹೋಗ್ತದೆ ಡೈರೆಕ್ಟ್ ಗಳಿಗೆ. ಅದೇ ಅದೇ ಅಲ್ಲೆಲ್ಲ ಸ್ವಲ್ಪ ಮರಳಿದ್ದಲ್ಲಿ ಹೋಗಲ್ಲ, ಕೆಸರಿದ್ದಲ್ಲಿ ಅದೇ ಬಾತ್ಕೋಳಿ ಎಲ್ಲ ನೀರ್ ಕಾಗೆ. ನಮಗೆ ಒನ್ ಆಫ್ ದ ಬೆಸ್ಟ್ ಗೈಡ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಅವರು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರು. ಹಾಗೆ ಮತ್ತೆ ಈಗ ಎಂತ ಬೋಟ್ ರೈಡ್ ಮಾಡಿ ಸ್ವಲ್ಪ ಬೋಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ವಲ್ಪ ಮತ್ತೆ, ಬಟ್ ಎಲ್ಲರಿಗೂ ಕೊಡೋದಿಲ್ಲಂತೆ. ಹಾಗೆ ಸ್ವಲ್ಪ ನಾನು ಸ್ವಲ್ಪ ಮಾತಾಡಿದ್ದೆ. ಇವರು ಆ್ಯಕ್ಚುಲಿ ಡಾಕ್ಟರ್ ಬ್ರೋ ಮತ್ತು ಟಿಪಿಕಲ್ ಕನ್ನಡಿಗ, ಇವರಿಗೆಲ್ಲ ಹೀಗೇನೆ ಇನ್ಫಾರ್ಮೇಷನ್ ಮತ್ತು ರೈಡಿಂಗ್ ಎಲ್ಲ ಇವರೇ ಕೊಟ್ಟದಂತೆ. ಇವರ ಫೋಟೋ ಎಲ್ಲ ತೋರಿಸಿದ್ರು. ನಾನು ಲಾಸ್ಟಿಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇನೆ, ಅಂದರೆ ಅವ್ರದ್ದು ಮತ್ತು ಡಾಕ್ಟರ್ ಬ್ರೋ ಅವ್ರದ್ದು ಫೋಟೋ ಕಳಿಸ್ತಾರೆ ಅಂತ ಹೇಳಿದ್ದಾರೆ ವಾಟ್ಸಪ್ಪಲ್ಲಿ. ಇಲ್ಲಿ ಆಲ್ಮೋಸ್ಟ್ ಎಂಡಲ್ಲಿದ್ದೆ ನೋಡಿ ನಾನು, ಎಂಡಲ್ಲಿ. ಇನ್ನು ಹಿಂದೆ ಹೋಗ್ಲಿಕ್ಕೆ ನಂಗೆ ಹೆದರಿಕೆ ಆಗ್ತದೆ ಸ್ವಲ್ಪ, ನನಗೆ ಈಜೆಲ್ಲ ಬರೋದಿಲ್ಲ, ಹೇಳಿಕಾಗೋದಿಲ್ಲ. ಟೈಮ್ ಚೇಂಜಸ್ ಎವ್ರಿಥಿಂಗ್. ಆದರೂ ಸಹ ಯಾಗ ವಿಘ್ನೇಶ್ ಇದ್ರ ಮೇಲೆ ಕೂತ್ಕೊಂಡಿದ್ದಾನೆ. ನಾನು ಇದ್ರ ಮೇಲೆ ಕೂತ್ಕೊಂಡು ವಿಡಿಯೋ ಹಾಕಿದರೆ ಮನೇಲಿ ಎಲ್ಲಾದ್ರೂ ನೋಡಿದರೆ 1-2 ಕತೆ ಆಗ್ತದೆ. ಬಟ್ 1400 ಅಂತ ಹೇಳಿದರು ಟೋಟಲ್. ಜನ ಹೆಚ್ಚು ಬಂದರೆ ಕಮ್ಮಿ ಆಗ್ತದಂತೆ, ಅಂದರೆ ನಮಗೆ 3 ಜನ ಇದ್ದದಲ್ಲ, ಪರ್ ಹೆಡ್ 400 ಬಿತ್ತು. ಸೊ 10-12 ಜನ ಎಲ್ಲ ಇದ್ರೆ ಪರ್ ಹೆಡ್ 100. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. 400 into 3 ಎಷ್ಟು? 400 1200. ಹಾಯ್ ಫ್ರೆಂಡ್ಸ್, ಇವರು ನಮ್ಮ ಗೈಡ್. ಇವರಿಗೆ ನಮಗೆ ಬೋಟ್ ಸಹ ಕೊಟ್ಟಿದ್ದಾರೆ. ಬಟ್ ಬೋಟಲ್ಲಿ ನಮಗೆ ಅಂತ ಅಷ್ಟೊಂದು ಗೊತ್ತಿಲ್ಲ ಮಾಡಲಿಕ್ಕೆ, ಜಸ್ಟ್ ಹೇಳಿದ್ದಾರೆ ಆಸ್ಲೇಟರ್ ಸ್ವಲ್ಪ ರೈಸ್ ಮಾಡಲಿಕ್ಕೆ ಹೇಳಿದ್ದಾರೆ. ನನ್ನ ನಂಬಿ ಕೊಟ್ಟಿದ್ದಾರೆ ಬೋಟ್. ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಇವರು ಡಾಕ್ಟರ್ ಬ್ರೋ, ಹಾಗೇನೆ ಟಿಪಿಕಲ್ ಕನ್ನಡಿಗೆ ಸಹ ಇವರೇ ಗೈಡ್ ಮಾಡಿ ಬೋಟ್ ರೈಡ್ ಎಲ್ಲ ಮಾಡಿಸಿದ್ದಾರೆ. ಖುಷಿ ಆಗ್ತುಂಟು ಫ್ರೆಂಡ್ಸ್. ಪವರ್ ಸ್ಟೇರಿಂಗ್ ಜಸ್ಟ್ ಸ್ವಲ್ಪ ಆಚೆಗೆ ಮಾಡಿದರೆ ಸಾಕಾಗ್ತದೆ. ಇಲ್ಲಿ 2 ಟೈಪ್ ಇರ್ತದೆ, ಒಂದು ಆಕ್ಸಿಲೇಟರ್ ಹೀಗೆ ಮಾಡಿದರೆ ಇದು ಜಸ್ಟ್ ರೈಸ್ ಆಗ್ತದೆ ಫ್ರೆಂಡ್ಸ್. ಖುಷಿ ಆಗ್ತದೆ, ಗಮ್ಮತ್ತಾಯ್ತು. ಬನ್ನಿ ನೀವೇ ಕಂಟ್ರಿ ಗೈಡ್ ನರಸಿಂಹ ಅಂತ ಸರ್. ನಿಮ್ಮ ನಂಬರ್ ಹೇಳಿ. 9686770458. ನೀವು ಹೊನ್ನವರಕ್ಕೆ ಬೋಟಿಂಗ್ ಇದಕ್ಕೆಲ್ಲ ಬರ್ಬೇಕಾದ್ರೆ ನಂಬರಿಗೆ ಫೋನ್ ಮಾಡಿ, ನಾನೆಲ್ಲ ಇಲ್ಲಿಂದ ಏನೇನಿದೆ ಏನು ಅಂತ ಎಲ್ಲ ಹೇಳ್ಬಿಡ್ತೀನಿ. ಬೋಟ್ ಎಷ್ಟೊತ್ತು ಕರ್ಕೊಂಡು ಹೋಗ್ತೀವಿ ಎಲ್ಲ ಹೇಳ್ತೀವಿ. ನೀವು ನಂಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೇಳಿ ಬಂದು ಸರ್. ಒನ್ ಆಫ್ ದ ಬೆಸ್ಟ್ ಬೋಟಿಂಗ್ ಸರ್ವಿಸ್ ನಾವು ನೋಡಿದ ಪ್ರಕಾರ. ಓಕೆ ಸರ್, ಥ್ಯಾಂಕ್ಸ್ ಯು ಸರ್, ಥ್ಯಾಂಕ್ ಯು.
ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಅಂತ ವಿಡಿಯೋ ನೋಡಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್ 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 ಬಾಯ್.